Dear students, in the current session, we shall discuss about the second important document which is prepared at the time of incorporation of a company, that is called as Articles of Association. ಈ ಸೆಷನಲ್ಲಿ ನಾವು ಯಾವುದೇ ಕೂಡು ಬಂಡವಾಳ ಸಂಸ್ಥೆಯನ್ನು ಶುರು ಮಾಡಬೇಕಾದ್ರೆ ಕೆಲವು ಮಹತ್ತರವಾದ ದಾಖಲೆಗಳು ಅಥವಾ ಪುಸ್ತಕಗಳನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಎರಡನೇ ಪ್ರಮುಖವಾದದ್ದೇ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಇದನ್ನು ಕನ್ನಡದಲ್ಲಿ ಕಂಪನಿಯ ಲಿಖಿತ ಕಟ್ಟಳೆಗಳು ಅಂತ ಕರಿತೀವಿ. ಅಂದರೆ ಇದನ್ನ ಕಂಪನಿ ಕಾಯ್ದೆಯ ಪ್ರಕಾರ ಕಂಪನಿಯ ಲಿಖಿತ ಕಟ್ಟಳೆಗಳು ಅಂತ ಕರಿತೀವಿ ನಾವು ಇದನ್ನ. ಸೊ ಲೆಟ್ ಅಸ್ ನೋ ವಾಟ್ ಈಸ್ ದಿಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. Then we should know the contents of articles of association. So ಏನು articles of association ಅಂತಂದ್ರೆ, as I said you earlier, it is a second important document or a subsidiary document which is very important, prepared as per the Companies Act, which defines the duties, rights, powers of the governing body as between themselves and the company at the large. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೂಡು ಬಂಡವಾಳ ಸಂಸ್ಥೆ ಅದು ಪ್ರೈವೇಟ್ ಆಗಿರಲಿ ಅಥವಾ ಪಬ್ಲಿಕ್ ಆಗಿರಲಿ, ಇಟ್ ಈಸ್ ಅನ್ ಅನ್ಲೈಕ್ ಹ್ಯೂಮನ್ ಬೀಯಿಂಗ್ ವೇರ್ ಇಟ್ ಹ್ಯಾಸ್ ನೋ ಸೌಲ್. ಯಾವುದೇ ಕೂಡು ಬಂಡವಾಳ ಸಂಸ್ಥೆಗೆ ಜೀವ ಇರೋದಿಲ್ಲ. ಜೀವ ಇಲ್ದಿದ್ರೂ ಸಹ ಎಲ್ಲ ಕಂಪ್ನಿಗಳಿಗೂ ಸಹ ಅವ್ರದ್ದೇ ಆದ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅಂದರೆ ಕಂಪ್ನಿಯನ್ನು ಯಾರಾದರೂ ನೋಡ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಯಾರಾದರೂ ನೋಡ್ಕೋಬೇಕು ಅಂತಂದ್ರೆ ಯಾರು ನೋಡ್ಕೋಬೇಕು? ಮನುಷ್ಯರೇ ನೋಡ್ಕೋಬೇಕು. ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕ್ಲಿಯರ್ಲಿ ಡಿಫೈನ್ಸ್ ದ ಡ್ಯೂಟೀಸ್, ರೈಟ್ಸ್ ಅಂಡ್ ಪವರ್ಸ್ ಹೂ ಲುಕ್ಸ್ ಆಫ್ಟರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಕಂಪನಿ, ಹೂ ಮ್ಯಾನೇಜಸ್ ದ ಕಂಪನಿ. ಕಂಪನಿಯನ್ನು ಯಾರು ನೋಡ್ಕೋತಾರೋ ಅವರು ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಹೊಣೆಗಾರಿಕೆಗಳೇನು, ಅವ್ರ ಪವರ್ಸ್ ಏನು ಅನ್ನೋದು ಹೇಳೋದೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಆರ್ ದಟ್ ವಿಚ್ ಪ್ರಿಸ್ಕ್ರೈಬ್ಸ್ ದಿ ರೂಲ್ಸ್, ರೆಗ್ಯುಲೇಷನ್, ಬೈಲಾಸ್ ಫಾರ್ ದಿ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ಎ ಕಂಪನಿ. ನಾನು ಆಗಲೇ ಹೇಳಿದೆ, ಎಮ್ ಒ ಎ ಪ್ರಿಪೇರ್ ಮಾಡೋದು ಇಟ್ ಈಸ್ ಫಾರ್ ದಿ ಔಟ್ಸೈಡರ್ಸ್, ಬಟ್ ಎ ಒ ಎ ಈಸ್ ಪ್ರಿಪೇರ್ಡ್ ಫಾರ್ ದ ಇನ್ಸೈಡರ್ಸ್. ಅಂದರೆ ಕಂಪನಿ ಒಳಗಡೆ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೋಸ್ಕರ ಪ್ರಿಪೇರ್ ಮಾಡ್ತಾರೆ. ವೇರ್ ದೀಸ್ ಪರ್ಸನ್ಸ್ ಹೂ ಆರ್ ವರ್ಕಿಂಗ್ ಇನ್ಸೈಡ್ ದ ಆರ್ಗನೈಸೇಷನ್ ಶುಡ್ ಫಾಲೋ ಸರ್ಟನ್ ಬೈಲಾಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ದಿ ಸ್ಮೂತ್ ಫಂಕ್ಷನಿಂಗ್ ಆಫ್ day-to-day activities. The articles of a company have often been compared to a rule book of the company's working. ಇದನ್ನ ರೂಲ್ ಬುಕ್ ಅಂತಾನೆ ಕರಿತೀವಿ. ಅಂತಂದ್ರೆ ಯಾರು ಏನು ಕೆಲಸವನ್ನು ಮಾಡಬೇಕು, ಅವರ ಡ್ಯೂಟೀಸ್ ಏನು, ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು, ಅವರ ಲಯಬಿಲಿಟೀಸ್ ಏನು ಅಂತ ಕಡ್ಡಾಯವಾಗಿ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ದಟ್ ರೆಗ್ಯುಲೇಟ್ಸ್ ದ ಮ್ಯಾನೇಜ್ಮೆಂಟ್ ಅಂಡ್ ಪವರ್ಸ್ ಆಫ್ ದಿ ಆಫೀಸರ್ಸ್. ಕಂಪ್ನಿಲಿ ಯಾರು ಮ್ಯಾನೇಜ್ಮೆಂಟ್ ಆಫೀಸರ್ಸ್ ಇರ್ತಾರೋ ಅವ್ರು ಏನೇನು ಕೆಲಸ ಮಾಡಬೇಕು ಅನ್ನೋ ತಿಳಿಸ್ಕೊಡೋ ಡಾಕ್ಯುಮೆಂಟನ್ನೇ ನಾವು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಇನ್ನೊಂದರ ಮೀನಿಂಗ್ ನೋಡೋದಾದ್ರೆ ನಾವು ಸರಳವಾಗಿ ಹೇಳ್ಬೋದು, ದಿ ಆರ್ಟಿಕಲ್ಸ್ ಆರ್ ದಿ ರೂಲ್ಸ್, ರೆಗ್ಯುಲೇಷನ್ಸ್ ಅಂಡ್ ಬೈಲಾಸ್ ಫಾರ್ ವಿಚ್ ದಿ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆರ್ ದಿ ಅಫೇರ್ಸ್ ಆಫ್ ದಿ ಕಂಪನಿ. ದೇ ಆರ್ ಫ್ರೇಮ್ಡ್ ವಿತ್ ದಿ ಆಬ್ಜೆಕ್ಟ್ ಆಫ್ ಕ್ಯಾರಿಂಗ್ ಔಟ್ ದಿ ಆಬ್ಜೆಕ್ಟ್ಸ್ ಆಸ್ ಸೆಟ್ ಔಟ್ ಇನ್ ದಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಏನು ಪ್ರಮುಖ ಡಾಕ್ಯುಮೆಂಟ್ ಇರುತ್ತೆ ಅದಕ್ಕೆ ಸಬ್ಸಿಡಿಯರಿ ಡಾಕ್ಯುಮೆಂಟ್ ಆಗಿರುತ್ತೆ ಅಥವಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿರುತ್ತೆ. ಹೇಗೆ ಅಂತಂದರೆ ನಾವು ಮುಂಚೆ ಸೆಷನಲ್ಲಿ ತಿಳ್ಕೊಂಡ್ವಿ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಕಂಟೈನ್ಸ್ ದಿ ಆಬ್ಜೆಕ್ಟ್ಸ್ ಆಫ್ ಎ ಕಂಪನಿ, ದ ಆಬ್ಜೆಕ್ಟಿವ್ಸ್ ಆಫ್ ಎ ಕಂಪನಿ. ಫಾರ್ ದಿ ಫುಲ್ಫಿಲ್ಮೆಂಟ್ ಆಫ್ ದಿ ಆಬ್ಜೆಕ್ಟಿವ್ಸ್ ಎ ಕಂಪನಿ ಶುಡ್ ಫಾಲೋ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಬೈಲಾಸ್, ಫಾರ್ಮ್ಯಾಲಿಟೀಸ್. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿದರೆ ಮಾತ್ರ ಆ ಆಬ್ಜೆಕ್ಟಿವ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಅದನ್ನ ಪ್ರೈಮರಿ ಡಾಕ್ಯುಮೆಂಟ್ ಅಂತ ಕರಿತೀವಿ, ಇದನ್ನು ಸೆಕೆಂಡರಿ ಡಾಕ್ಯುಮೆಂಟ್ ಅಂತ ಕರಿತೀವಿ. ದಿ ಆರ್ಟಿಕಲ್ ಶುಡ್ ನಾಟ್ ಕಂಟೈನ್ ಎನಿಥಿಂಗ್ ವಿಚ್ ಇಸ್ ಇನ್ಕನ್ಸಿಸ್ಟೆಂಟ್ ವಿತ್ ಐದರ್ ಪ್ರಾವಿಷನ್ಸ್ ಆಫ್ ದಿ ಮೆಮೊರಾಂಡಮ್ ಆರ್ ಆಫ್ ದಿ ಎನಿ ಆ್ಯಕ್ಟ್. ಎಮ್ ಒ ಎ ಒ ಎಲ್ಲಿ ಯಾವುದು ಕಂಪ್ನಿ ಆ್ಯಕ್ಟ್ನ ವಿರುದ್ಧವಾಗಿ ಅಥವಾ ಎಮ್ ಒ ಎನ ವಿರುದ್ಧವಾಗಿ ಯಾವುದೇ ಕಂಟೆಂಟ್ಸು ಇರಬಾರ್ದು. ಇನ್ನು ಡೆಫಿನೇಷನ್ ನೋಡೋದಾದರೆ, ಆಸ್ ಪರ್ ದಿ ಕಂಪ್ನೀಸ್ ಆ್ಯಕ್ಟ್ 2013, articles as the articles of association of a company originally framed as or as altered from time to time in pursuance in any of the previous company laws of the present. ಹಾಗೆಯೇ ಮೆಮೊರಾಂಡಮ್ ಏನು ಹೇಳ್ತಾರೋ ಅದೇ ರೀತಿ ಹೇಳ್ತಾರೆ. ಯಾವುದೇ ಪುಸ್ತಕ ಒರಿಜಿನಲ್ಲಿ ಫ್ರೇಮ್ ಮಾಡಿರಬೇಕು, ಅದು ಯಾವ ಟೈಮ್ ಆದರೂ ಆಲ್ಟ್ರ್ ಆಗಿರಬಹುದು ಅಥವಾ ಟೈಮ್ ಟು ಟೈಮ್ ಆಲ್ಟ್ರ್ ಆಗಿರ್ಬೋದು, ಅದು ಈ ಚಾಲ್ತಿಯಲ್ಲಿರೋ ಕಾಯ್ದೆ ಇರ್ಬೋದು ಅಥವಾ ಹಿಂದಿನ ಕಾಯ್ದೆಗಳಿರ್ಬೋದು, ಅದನ್ನು ಎ ಒ ಇ ಅಂತ ಕರಿತೀವಿ. ಇನ್ ಟರ್ಮ್ಸ್ ಆಫ್ ಸೆಕ್ಷನ್ 5 subsection 1, the articles of a company shall contain the regulations of management of a
ಅಂದರೆ ಕಂಪನಿ ನಿರ್ವಹಣೆ ಮಾಡೋದಕ್ಕೆ ಏನೇನು ರೆಗ್ಯುಲೇಷನ್ಸ್ ಬೇಕೋ ಅವೆಲ್ಲವೂ ಸಹ ಇದರಲ್ಲಿ ನಮೂದಾಗಿರುತ್ತೆ. ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಆರ್ ಇಟ್ಸ್ ಬೈಲಾಸ್ ಅಂತಂದರೆ ಇಟ್ಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ದಟ್ govern the management of its internal affairs and conduct the business organization. ಇನ್ನು ಇದರ ಕಂಟೆಂಟ್ಸ್ ನೋಡೋದಾದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ನಾವು ಕಂಟೆಂಟ್ಸ್ನ ನೋಡಿದ್ವಿ ಅಥವಾ ಕ್ಲಾಸಸ್ ಅಂತ ಕರಿದ್ವಿ. ಇಲ್ಲೂ ಅಷ್ಟೇ ಇದನ್ನ ಕ್ಲಾಸ್ ಅಂತ ಕರಿಬೋದು ಅಥವಾ ಕಂಟೆಂಟ್ಸ್ ಅಂತಲೂ ಕರಿಬೋದು. ಏನೇನಿದೆ ಕಂಟೆಂಟ್ಸು ಒಂದೊಂದೇ ತಿಳ್ಕೊಳ್ಳೋಣ. ಎಕ್ಸ್ಕ್ಲೂಷನ್ ಹೋಲಿ ಆರ್ ಇನ್ ಪಾರ್ಟ್ ಆಫ್ ಟೇಬಲ್ ಎಫ್ ಅಂತ ಹೇಳ್ತೀವಿ. ಆಸ್ ಪರ್ ಕಂಪ್ನೀಸ್ ಆಕ್ಟ್ 2013 ನ್ಯೂ ಟೇಬಲ್ಸ್ ಹ್ಯಾವ್ ಅರೈವ್ಡ್, ಅದನ್ನ ಟೇಬಲ್ ಎಫ್ ಅಂತ ಹೇಳ್ತೀವಿ. ಆ ಟೇಬಲ್ ಎಫ್ ಸಂಬಂಧಪಟ್ಟಿದ್ದು ಈ ಮೊದಲನೇ ಪಾಯಿಂಟು. ಎರಡನೇದು ಅಡಾಪ್ಷನ್ ಆಫ್ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಸ್. ಈ ಅಡಾಪ್ಷನ್ ಆಫ್ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಸ್ ಆರ್ ಸಚ್ ಕಾಂಟ್ರಾಕ್ಟ್ಸ್ which are entered into by the company before entering into the before starting a company. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇರುತ್ತೆ. ನಂಬರ್ ಅಂಡ್ ವ್ಯಾಲ್ಯೂಸ್ ಆಫ್ ಶೇರ್ಸ್, ನಾನು ಆಗಲೇ ಹೇಳಿದೆ ಒಂದು ಕೂಡ್ ಬಾಂಡ್ ಸಂಸ್ಥೆ ಎಷ್ಟು ಶೇರ್ಸ್ ಇದೆ, ಅದರ ವ್ಯಾಲ್ಯೂಸ್ ಏನು, ನಂಬರ್ಸ್ ಏನು, ಅವೆಲ್ಲವೂ ಇದರಲ್ಲಿ ನಮೂದಾಗಬೇಕು. ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ಬಗ್ಗೆ ಮಾಹಿತಿ ಇರಬೇಕು. ಅಲಾಟ್ಮೆಂಟ್ ಆಫ್ ಶೇರ್ಸ್, ಹೇಗೆ ಅಲಾಟ್ಮೆಂಟ್ ಮಾಡಿದ್ದಾರೆ, ಎಷ್ಟು ಶೇರ್ಸ್ನ ಅಲಾಟ್ಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮೂದಿರಬೇಕು. ಕಾಲ್ಸ್ ಆನ್ ಶೇರ್ಸ್, ವಾಟ್ ಇಸ್ ದಿಸ್ ಕಾಲ್ಸ್ ಆನ್ ಶೇರ್ಸ್? ವೆನ್ ಎವರ್ ಎ ಕಂಪ್ನಿ ಇಸ್ ಇನ್ ನೀಡ್ ಆಫ್ ಕ್ಯಾಪಿಟಲ್ ದೇ ವಿಲ್ ಮೇಕ್ ಕಾಲ್ಸ್ ಆನ್ ಶೇರ್ಸ್, ಅದ್ರ ಬಗ್ಗೆ ಇರಬೇಕು. ಲೀನ್ ಆನ್ ಶೇರ್, ಲೀನ್ ಅಂತಂದರೆ ರೈಟ್ ಅಂತ ಹೇಳ್ತೀವಿ. ಯಾವ ಶೇರ್ಗಳ ಮೇಲೆ ಯಾವ ಥರ ರೈಟ್ಸ್ ಇದೆ ಅನ್ನೋದನ್ನು ನಮೂದು ಮಾಡಬೇಕು. ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್, ಶೇರುಗಳು ಕೂಡು ಬಂಡವಾಳ ಸಂಸ್ಥೆಯಲ್ಲಿ ಫ್ರೀಲಿ ಟ್ರಾನ್ಸ್ಫರ್ಡ್ ಕ್ಯಾನ್ ಬಿ ಫ್ರೀಲಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಅದೇನಾದರೂ ಇದೆಯಾ ನೋಡಬೇಕು. ನಾಮಿನೇಷನ್ ಅಂತ ಕರಿತೀವಿ. ನಾಮಿನೇಷನ್ ಅಂತಂದರೆ ತದನಂತರ ಯಾರಿಗೆ ಏನು ಸಲ್ಲಬೇಕು ಅವೆಲ್ಲವೂ ನಮೂದಾಗಿದೆ ನೋಡಬೇಕು. ಫರ್ ಫೀಚರ್ ಆಫ್ ಶೇರ್ಸ್, ಫರ್ ಫೀಚರ್ ಇಸ್ ನಥಿಂಗ್ ಬಟ್ ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಫಾರ್ ನಾಟ್ ಪೇಯಿಂಗ್ ಕಾಲ್ ಮನಿ. ಹೌದಲ್ವ, ಕಾಲ್ ಮಾಡ್ತಾರೆ ಆಗ ಬ್ಯಾಲೆನ್ಸ್ ಏನಾದರೂ ಇದ್ದರೆ ಅದನ್ನು ಪೇ ಮಾಡಬೇಕು. ಪೇ ಮಾಡಲಿಲ್ಲ ಅಂತಂದರೆ ಶೇರುಗಳನ್ನು ರದ್ದು ಮಾಡ್ತಾರೆ. ದೆನ್ ಆಲ್ಟ್ರೇಷನ್ ಆಫ್ ಕ್ಯಾಪಿಟಲ್, ಇಲ್ಲಿ ಆಲ್ಟ್ರೇಷನ್ ಆಫ್ ಕ್ಯಾಪಿಟಲ್ ಅಂತಂದರೆ ಆಸ್ ಪರ್ ದಿ ಕಂಪ್ನೀಸ್ ಆಕ್ಟ್ 2013 ದಿ ಕ್ಯಾಪಿಟಲ್ ಆಫ್ ಎ ಕಂಪನಿ ಕ್ಯಾನ್ ಬಿ ಆಲ್ಟರ್ಡ್, ಅಂದರೆ ಬಂಡವಾಳವನ್ನು ಬದಲಾವಣೆ ಮಾಡಬಹುದು. ಆ ಬದಲಾವಣೆ ಇಟ್ ಮೇ ಬಿ ಇನ್ಕ್ರೀಸ್ ಆರ್ ಇಟ್ ಮೇ ಬಿ ಡಿಕ್ರೀಸ್ ಆರ್ ಇಟ್ ಮೇ ಬಿ ರಿಆರ್ಗನೈಸ್ಡ್. ದೆನ್ ವಿತ್ ರೆಸ್ಪೆಕ್ಟ್ ಟು ಬೈಬ್ಯಾಕ್, ಬೈಬ್ಯಾಕ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಅಂತ ಕರಿತೀವಿ. ಶೇರ್ ಸರ್ಟಿಫಿಕೇಟ್ಸ್, ಶೇರ್ಸ್ನ ಮಾರಾಟ ಮಾಡಿದ್ರೆ ಅವರಿಗೆ ಶೇರ್ ಸರ್ಟಿಫಿಕೇಟ್ಸ್ ಕೊಡೋದು. ಡಿಮೆಟೀರಿಯಲೈಸೇಷನ್ ಅಂದರೆ ಡಿಮೆಟೀರಿಯಲೈಸೇಷನ್ ಡಾಕ್ಯುಮೆಂಟೇಷನ್ ವಿತೌಟ್ ಡಾಕ್ಯುಮೆಂಟೇಷನ್ ಮಾಡುವಂತಹದ್ದು ಯಾವ್ಯಾವ್ದು ಮಾಡಬೇಕು, ಏನು ಮಾಡಬೇಕು ಅದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಇರಬೇಕು. ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಸ್ಟಾಕ್, ಶೇರ್ಸನ್ನು ಸ್ಟಾಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದನ್ನೆಲ್ಲ ನಮೂದು ಮಾಡಬೇಕು. ವೋಟಿಂಗ್ ರೈಟ್ಸ್ ಆ್ಯಂಡ್ ಪ್ರಾಕ್ಸಿಸ್, ದಿಸ್ ವೋಟಿಂಗ್ ರೈಟ್ಸ್ ಆ್ಯಂಡ್ ಪ್ರಾಕ್ಸಿಸ್ ವಿಲ್ ಕ್ಲಿಯರ್ಲಿ ಡಿಫೈನ್ ವಾಟ್ ಆರ್ ದ ವೋಟಿಂಗ್ ರೈಟ್ಸ್, who are eligible for voting and who are proxies, are they eligible for attending the meetings, are they eligible for voting, ಅದನ್ನೆಲ್ಲ ಇಲ್ಲಿ ನಮೂದು ಮಾಡಿರ್ತಾರೆ. ಮೀಟಿಂಗ್ ಆ್ಯಂಡ್ ರೂಲ್ಸ್ ರಿಗಾರ್ಡಿಂಗ್ ಕಮಿಟೀಸ್, ಸಭೆಗಳೇನಿರುತ್ತೆ ಆ ಸಭೆಗಳು ಹೇಗೆ ನಡೀಬೇಕು, ಅದಕ್ಕೇನು ರೂಲ್ಸ್ ಇದೆ, ಸಂಸ್ಥೆಗಳಿಗೇನು ರೂಲ್ಸ್ ಇದೆ, ಸಂಸ್ಥೆಗಳಂತೀವಿ ಕಮಿಟೀಸ್ಗೆ ಏನು ರೂಲ್ಸ್ ಇದೆ, ಅವೆಲ್ಲವೂ ಸಹ ಇಲ್ಲಿ ನಮೂದಾಗಿರುತ್ತೆ. ಡೈರೆಕ್ಟರ್ಸ್ನ ಬಗ್ಗೆ ಮಾಹಿತಿ ಇರುತ್ತೆ, ಅವರ ಅಪಾಯಿಂಟ್ಮೆಂಟ್ಸು ಪವರ್ಸ್ ಇರುತ್ತೆ. ನಾಮಿನೇಷನ್ ಆಫ್ ಡೈರೆಕ್ಟರ್ಸ್ ಬಗ್ಗೆ ಇರುತ್ತೆ. ಇಶ್ಯೂ ಆಫ್ ಡಿಬೆಂಚರ್ಸ್ ಅಂಡ್ ಸ್ಟಾಕ್ಸ್ ಬಗ್ಗೆ ಮಾಹಿತಿ ಇರುತ್ತೆ. ಆಡಿಟ್ ಕಮಿಟಿ, ಲೆಕ್ಕ ಪರಿಶೋಧನೆ ಸಮಿತಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಮ್ಯಾನೇಜಿಂಗ್ ಡೈರೆಕ್ಟರು, ಹೋಲ್ ಟೈಮ್ ಡೈರೆಕ್ಟರು, ಮ್ಯಾನೇಜರು, ಸೆಕ್ರೆಟರಿ, ಇವರೆಲ್ಲರ ಪವರ್ಸು, ಅಪಾಯಿಂಟ್ಮೆಂಟು, ಪವರ್ಸು, ರೈಟ್ಸು, ಡ್ಯೂಟಿ, ಲ್ಯಾಬಿಲಿಟೀಸು, ರಿಮೂವಲ್, ಇವೆಲ್ಲದ್ರ ಬಗ್ಗೆ ಮಾಹಿತಿ ಈ ಅಂಶದಲ್ಲಿರುತ್ತೆ. ಅಡಿಷನಲ್ ಡೈರೆಕ್ಟರ್ಸ್, ಹೆಚ್ಚುವರಿ ನಿರ್ದೇಶಕರು ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ದಿ ಕ್ಯಾಶುಯಲ್ ವೇಕೆನ್ಸಿ or additional directors may be appointed by the company, ಯಾರು ಅಡಿಷ್ನಲ್ ವೇಕೆನ್ಸಿನ ತುಂಬ್ಕೋಬಹುದು, ಫಿಲ್ ಮಾಡ್ಬೋದು, ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೀಲ್ ಅಂತ ಹೇಳ್ತೀವಿ. ಆಸ್ ಎ ಸೆಡ್ ಯು ಎ ಜಾಯಿಂಟ್ ಸ್ಟಾಕ್ ಕಂಪ್ನಿ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಎ ಡಿಸ್ಟಿಂಕ್ಟಿವ್ ನೇಮ್, ವಿಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೀಲ್, ಒಂದು ಸೀಲನ್ನು ಮಾಡಿಸಿರ್ತಾರೆ, ಅದನ್ನು ಕಂಪ್ನಿಯ ಡಿಸ್ಟಿಂಕ್ಟಿವ್ ಸೀಲ್ ಅಂತ ಹೇಳ್ತೀವಿ. ವಿಚ್ ಈಸ್ ಅನ್ ಅಸೆಟ್ ಕಂಪನಿ ವೇರ್ ಕಸ್ಟೋಡಿಯನ್ ಆಫ್ ದಿ ಸೀಲ್ ಈಸ್ ಕಂಪನಿ ಸೆಕ್ರೆಟರಿ, ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ರೆಮ್ಯುನರೇಷನ್ ಆಫ್ ಡೈರೆಕ್ಟರ್ಸ್ ಅಂದರೆ ಡೈರೆಕ್ಟರ್ಸ್ಗೆ ಏನು ಸಂಭಾವನೆ ಕೊಡಬೇಕು ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಆ್ಯಂಡ್ ಜನರಲ್ ಮೀಟಿಂಗ್ಸ್ ಅಂತಂದರೆ ಕಂಪನಿ ಕಾಯ್ದೆಯ ಪ್ರಕಾರ ಯಾವೆಲ್ಲ ಮೀಟಿಂಗ್ಸ್ ಮಾಡಬೇಕು ಅದು ಎಲ್ಲ ಇನ್ಫಾರ್ಮೇಷನ್ನು ಅದರಲ್ಲಿರುತ್ತೆ. ಇನ್ನು ಡೈರೆಕ್ಟರ್ಸ್ ಮೀಟಿಂಗ್ ಬರೀ ಚಾರ್ಟರ್ ಮೀಟಿಂಗು, ಆನ್ಯುವಲ್ ಜನರಲ್ ಮೀಟಿಂಗ್, ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಮಾತ್ರ ಅಲ್ಲ, ನಿರ್ದೇಶಕರ ಸಭೆ ಅಥವಾ ಬೋರ್ಡ್ ಮೀಟಿಂಗ್ ಬಗ್ಗೆನೂ ಇದರಲ್ಲಿ ಮಾಹಿತಿ ಇರುತ್ತೆ. ಬಾರೋಯಿಂಗ್ ಪವರ್ಸ್ ಅಂದರೆ ಬಾರೋಯಿಂಗ್ ಪವರ್ಸ್ ಅಂತಂದ್ರೆ ಏನು? ಇಫ್ ಎ ಕಂಪನಿ ಈಸ್ ಇನ್ ನೀಡ್ ಆಫ್ ಲೋನ್ ಆರ್ ಫಿನಾನ್ಸ್, ಹೂ ಆರ್ ದಿ ಆಥರೈಸ್ಡ್ ಪರ್ಸನ್ ಟು ಬಾರೋ, ಕಂಪನಿಯ ಪರವಾಗಿ
ಯಾರು ಸಾಲವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಖರವಾದ ಬೈಲಾಸ್ ಇರುತ್ತೆ. ಡಿವಿಡೆಂಡ್ಸ್ ಅಂಡ್ ರಿಸರ್ವ್ಸ್. ಡಿವಿಡೆಂಡ್ ಇಸ್ ನಥಿಂಗ್ ಬಟ್ ಎ ಪಾರ್ಟ್ ಆಫ್ ಪ್ರಾಫಿಟ್ ಸೆಟ್ ಅಸೈಡ್ ಟು ಮೇಕ್ ಪೇಮೆಂಟ್ಸ್ ಟು ದಿ ಶೇರ್ ಹೋಲ್ಡರ್ಸ್, ಅಥವಾ ಡಿವಿಡೆಂಡ್ ಇಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ ವಿಚ್ ಇಸ್ ಸೆಟ್ ಅಸೈಡ್ ಟು ಪೇ ದಿ ಶೇರ್ ಹೋಲ್ಡರ್ಸ್ ಕೊಡೋದಕ್ಕೆ ಏನು ಸೈಡ್ಗೆ ಎತ್ತಿಟ್ಟಿರ್ತಾರೋ ಅದನ್ನ ಡಿವಿಡೆಂಡ್ಸ್, ಲಾಭದಲ್ಲಿ ಒಂದು ಅಂಶ ಅಂತ ಹೇಳ್ತೀವಿ. ಪೇ ಟು ದ ಶೇರ್ ಹೋಲ್ಡರ್ಸ್, ಅದ್ರ ಬಗ್ಗೆ. ರಿಸರ್ವ್ಸ್, ಅಗೇನ್ ರಿಸರ್ವ್ಸ್ ಆರ್ ಸೆಟ್ ಅಸೈಡ್ ಟು ಮೀಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಇನ್ ದ ಫ್ಯೂಚರ್, ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅಕೌಂಟ್ಸ್ ಅಂಡ್ ಆಡಿಟ್, ಲೆಕ್ಕಗಳು ಮತ್ತೆ ಲೆಕ್ಕ ಪರಿಶೋಧನೆ ಬಗ್ಗೆ ಮಾಹಿತಿ ಇರುತ್ತೆ. ವೈಂಡಿಂಗ್ ಅಂತಂದ್ರೆ ಏನು? ಕಂಪನಿ ಕ್ಲೋಸ್ ಆದಾಗ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಂಡೆಮ್ನಿಟಿ ಬಗ್ಗೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಕ್ಯಾಪಿಟಲೈಸೇಷನ್ ಆಫ್ ರಿಸರ್ವ್ಸ್, ಸಮಟೈಮ್ಸ್ ಇನ್ ಎ ಕಂಪನಿ ಇಸ್ ಇನ್ ನೀಡ್ ಆಫ್ ಅಡಿಷನಲ್ ಕ್ಯಾಪಿಟಲ್, ದಿ ರಿಸರ್ವ್ಸ್ ಕ್ಯಾನ್ ಬಿ ಕ್ಯಾಪಿಟಲೈಸ್ಡ್, ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಕಡ್ಡಾಯವಾಗಿರುತ್ತೆ.